ಎಕ್ಸಂಬ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷೆ ರೇಖಾ ಕಾಂಬ್ಳೆ ಆಗಮಿಸಿದ್ದರು. ಎಕ್ಸಂಬ ಗ್ರಾಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದ ರೇಖಾ ಕಾಂಬ್ಳೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಘದ ವತಿಯಿಂದ ಅವರನ್ನು ಸತ್ಕರಿಸಿ ಗೌರವಿಸಲಾಯಿತು. ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಶಕ್ತರಾಗುವ ನಿಟ್ಟಿನಲ್ಲಿ ಮಹಿಳಾ ಸಂಘಟನೆಗಳನ್ನು ರಚಿಸುವುದಾಗಿ ತಿಳಿಸಿದರು. ಈ ಮೂಲಕ ಮಹಿಳಾ ಘಟಕಗಳ ಸಬಲೀಕರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿಗಳು ನಿರ್ಮಾಣಗೊಂಡಿದ್ದು, ಅಂಬೇಡ್ಕರರ ತತ್ವ ಹಾಗೂ ಸಿದ್ಧಾಂತಗಳ ದಾರಿಯಲ್ಲಿ ಸಾಗುವುದರ ಮೂಲಕ ಸ್ವಾಭಿಮಾನಿಗಳಾಗಿ ಬಾಳಬೇಕಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಖೆಯ ಅಧ್ಯಕ್ಷರಾದ ಲಕ್ಷ್ಮೀ ಕೂಗೆ, ಉಪಾಧ್ಯಕ್ಷರಾದ ಮೀನಾಕ್ಷಿ ಕಾಂಬ್ಳೆ ಹಾಗೂ ಸಂಘದ ಸದಸ್ಯರು ಭಾಗಿಯಾಗಿದ್ದರು. ತಾನಾಜಿ ಕಾಂಬ್ಳೆ ಮಾತನಾಡಿ, ದಲಿತ ಸಂಘರ್ಷ ಸಮಿತಿಯಂತಹ ಸಂಘಟನೆಗಳಿಂದ ಇಂದು ದಲಿತರಿಗೆ ನ್ಯಾಯ ದೊರೆಯಲಿದ್ದು, ಮಹಿಳೆಯರು ಈ ದಿಸೆಯಲ್ಲಿ ದಿಟ್ಟ ಹೆಜ್ಜೆಯನ್ನಿಡುವ ಮೂಲಕ ಸ್ವಾಭಿಮಾನಿಗಳಾಗಿ ಬದುಕಲು ಇಚ್ಛಿಸಿದ್ದಾರೆ ಎಂದರು. ಬುದ್ಧ, ಬಸವ, ಅಂಬೇಡ್ಕರರಂತಹ ಮಹಾತ್ಮರ ವಾಣಿಗಳಿಂದ ಸಮಾಜವನ್ನು ಅಭಿವೃದ್ಧಿಯ ಪಥದತ್ತ ಕರೆದೊಯ್ಯುವುದು ಈ ಸಂಘಟನೆಯ ಮುಖ್ಯ ಉದ್ದೇಶ ಎಂದರು. ಮತ್ತು ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ಸಮಾನ ಸಮಾಜದ ನಿರ್ಮಾಣಕ್ಕಾಗಿ ಕೈಜೋಡಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಜನಾ ಅಂಕ್ಲೆ, ಹಿರೇಬಾಯಿ ಕರಡೆ, ಅಕ್ಕಾತಾಯಿ ಕರಡೆ, ರೂಪಾಲಿ ಮೋಟನ್ನವರ್, ತಾನಾಜಿ ಹುಲ್ಲನ್ನವರ್, ಅಶೋಕ್ ಪ್ರಭಾತ್, ಚಿದಾನಂದ್ ಬೆಳ್ಳಿ, ಲಕ್ಷ್ಮೀ ಮಾಳ್ಗೆ, ತುಕಾರಾಂ ಕರ್ತಿ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಉದ್ದೇಶದಿಂದ ನಾವು ಮಾಡಿದೆವು. ನಮ್ಗೆ ಟಾರ್ಚರ್ ಕೊಡಕತ್ತವ್ರು ಭಾಳ 26 ಸಂಘಿನವ್ರು ಮೈಕ್ರೋ ಫೈನಾನ್ಸ್ ಎಲ್ಲ ಬಂದ್ ಆಗ್ಬೇಕು. ಆಗುತ್ತ ಈ ನ್ಯಾಯ ನಿಲ್ಸಂಗಿಲ್ಲ. ಇದೇ ನ್ಯಾಯ ಕೊನೆವರೆಗೂ ಇಡ್ತೇವೆ. ನಮಗ್ ಗೌರ್ಮೆಂಟ್ ಸವಲತ್ತು ಕೊಡ ಮಟ್ಟ ಬಿ ಇದನ್ನ ನಾವು ಹೋರಾಟ ಮಾಡೇ ಮಾಡ್ತೇವೆ. ಚಿಕ್ಕೋಡಿ ತಾಲೂಕಿನಾಗ ಈಗ ಒಂದು ಸೋಲಾರ್ ಹಾಕಿ ಇವ್ರು 4 ಮಂದಿ ಮನೆ ಹಾಕೋರು ನಮ್ಮ ಪಾರ್ಟಿಯವ್ರು. ನಿಮ್ಮ ಪಾರ್ಟಿಯವ್ರು ಬೆಳ್ಕೊಂಡು ಹೋಗ್ಬೇಕು. ಅವ್ರೆಲ್ಲಿ ಹೋಗ್ಬೇಕು? ಅದರ ಸಲುವಾಗಿ ನನ್ನ ಸ್ವತಂತ್ರ ಅಭಿಪ್ರಾಯ ನಾನು ಸ್ವತಃ ಹೇಳೋದು ನಿಮ್ಗೆ, ಸಂಘಟ ಇದ್ರ ಸಲುವಾಗಿ ಮಾಡ್ರಿ. ರಾಜಕೀಯ ಪುರಾಣಿಗಳು ನಿಮ್ಮ ಮನೆಗಳಿಗೆ ಕಾಲುಗಳು ಬರ್ಬೇಕು. ನೀವು ಎಷ್ಟು ಹೆಣ್ಮಕ್ಳಿದೆ ನಿಮ್ಮ ಕಾಲಿರ್ತೇನೆ ಯಾರು ಕೊಡ್ತೇನೆ ತಗೋ. ನಿಮ್ಮ ಏನೇನು ಕೆಲಸ ನಾವು ಹೇಳ್ತೇವೆ ಅವ್ರ ಬಾಯಿಲೆ ನಾವು ಮುಟ್ಬೇಕು. ನಾ ಸ್ವಾಭಿಮಾನಿ ಶ್ರೀಮಂತಿದೆ, ನಿನ್ ದಂಡೆ ದುಡ್ಡಿರ್ಬೇಕು, ನನ್ನ ದಂಡೆ ಸ್ವಾಭಿಮಾನಿ. ಅದರ ಸಲುವಾಗಿ ನೀವು ಜರ ಸ್ವಾಭಿಮಾನಿಗಳಾಗಿ ಬಾಳ್ಬೇಕಾದ್ರೆ ಯಾವ್ದಾರ ರಾಜಕೀಯ ನೀವು ಯಾಕೆ ಮಾಡಬಾರ್ದು ಹೇಳಿ ನೋಡ್ರಿ. ಇಂದು ಪ್ರತಿ ಪೇಪರ್ ನೋಡ್ತಿರ್ಬೇಕು.